ಗುಬ್ಬಿ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್, ಜಿಲ್ಲೆಗೆ ನಿಗದಿಯಾಗಿರುವ 24.5 ಟಿಎಂಸಿ ನೀರು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಆದರೆ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದು ಸರಿಯಲ್ಲ. ಇದನ್ನು ವಿರೋಧಿಸಿ ಕೆಡಿಪಿ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರೂ ಕಾಮಗಾರಿ ಪ್ರಾರಂಭಿಸಲು ಮುಂದಾಗಿರುವುದು ಸರಿಯಲ್ಲ. ಇದರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದಲೇ ಮೇ 16ರಂದು ಪಕ್ಷಾತೀತವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ಸ್ವಹಿತಾಸಕ್ತಿಗಾಗಿ ತಾಲೂಕಿನ ರೈತರ ಹಿತ ಬಲಿ ಕೊಡುವುದಿಲ್ಲ ಎಂದು ತಿಳಿಸಿದರು. ಮುಂದಿನ 16ನೇ ತಾರೀಕು ನಿಮಗೆ ತಿಳಿಸ್ತೀವಿ. ಆ ಉದ್ದೇಶ ನಾವು ಹೋರಾಟ ಮಾಡ್ತೇವೆ. ಯಾಕೆಂತಂದ್ರೆ ಯಾವುದೇ ಯೋಜನೆ ಆದ್ರೆ ಮಲ್ಟಿ ಯೂಸ್ ಆಗ್ಬೇಕು. ಒಂದ್ ಕೆನಾಲ್ ಆದ್ರೆ ಆ ಭೂಮಿ ಕಳ್ಕೊಂಡಂತ ರೈತರು ಮತ್ತು ಸುತ್ತಮುತ್ತ ರೈತರಿಗೂ ಕೂಡ ಅನುಕೂಲ ಆಗ್ಬೇಕು. ಓಪನ್ ಕೆನಾಲ್ ಆದ್ರೆ ಅಂತರ್ಜಲ ಹೆಚ್ಚಾಗುತ್ತೆ. ಅಂತರ್ಜಲ ಹೆಚ್ಚಾಗೋದ್ರ ಮುಖಾಂತರ ಭೂಮಿಯನ್ನು ಕಳ್ಕೊಂಡಂತ ರೈತರಿಗೂ ಕೂಡ ಉಪಯೋಗ ಆಗ್ಬೇಕು. ಅಂತ ಯೋಜನೆಯನ್ನು ತರಬೇಕಾಗಿದ್ದು ಪೈಪ್ಲೈನ್ ಕೆನಾಲೇ ಒಂದು ದುರುದ್ದೇಶ ಪೂರಿತವಾದಂತ ಅಕ್ರಮ ಯೋಜನೆ. ಇದು ಕಮಿಷನ್ ತೆಗೆದುಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ಗಳನ್ನ ಚೂಬಿಟ್ಟು ಇದು ದುಡಿಯೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ, ಅವರ ಜೋಬನ್ನ ತುಂಬಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಯೋಜನೆ ಇದು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ತಕ್ಷಣ ಈ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು. ಬಿಜೆಪಿ ಗುಬ್ಬಿ ಮಂಡಲ ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ ಮಾತನಾಡಿ, ತುಮಕೂರು ಶಾಖಾ ನಾಲೆಯ 70 ಕಿಲೋಮೀಟರ್ನಿಂದ 167 ಕಿಲೋಮೀಟರ್ವರೆಗೆ ಕಾಲುವೆಯಲ್ಲಿಯೇ ನೀರು ಹರಿಸಲು ಸಾಧ್ಯವಿದ್ದರೂ ಉದ್ದೇಶಪೂರ್ವಕವಾಗಿ ಜಲ ಸಂಪನ್ಮೂಲ ಸಚಿವರು ಜಿಲ್ಲೆಗೆ ಅನ್ಯಾಯ ಎಸಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಎಕ್ಸೆಸ್ ಕಾಲುವೆ ಮೂಲಕ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ. ಅದಕ್ಕಾಗಿ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು. ಎಕ್ಸೆಸ್ ಕಾಲುವೆ ಸಿದ್ಧಗೊಂಡಲ್ಲಿ ಗುಬ್ಬಿ, ತುರುವೇಕೆರೆ, ಶಿರಾ, ಮಧುಗಿರಿ, ಕೊರಟಗೆರೆ, ತುಮಕೂರು ನಗರ ಮತ್ತು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಸುಮಾರು 23 ಕುಡಿಯುವ ನೀರಿನ ಯೋಜನೆಗಳು ಮತ್ತು ಸುಮಾರು 23 ಅಚ್ಚುಕಟ್ಟು ಪ್ರದೇಶಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ಹೇಮಾವತಿ ನಾಲೆಯ ವಿಚಾರ ಇಟ್ಟುಕೊಂಡು ಅನೇಕ ರಾಜಕಾರಣಿಗಳು ರಾಜಕೀಯ ನಡೆಸುತ್ತಿದ್ದಾರೆ. ಆದರೆ ತಾಲೂಕಿನ ಹಿತ ಕಡೆಗಣಿಸಿ ಎಕ್ಸೆಸ್ ಕಾಲುವೆ ಮೂಲಕ ನೀರು ತೆಗೆದುಕೊಂಡು ಹೋಗಲು ರೈತ ಸಂಘ ಬಿಡುವುದಿಲ್ಲ ಎಂದು ಹೇಳಿದರು. ಜನಸಾಮಾನ್ಯರ ಪರಿಸ್ಥಿತಿ ಅರ್ಥೈಸಿಕೊಳ್ಳದ ಅಧಿಕಾರಿಗಳು, ರಾಜಕಾರಣಿಗಳು ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಬೇಕಿದೆ ಎಂದು ತಿಳಿಸಿದರು. ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ಜಿಲ್ಲೆಯ ಹಿತ ಕಡೆಗಣಿಸಿ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗಲು ನಡೆಸುತ್ತಿರುವ ಹುನ್ನಾರವನ್ನು ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಮುಖಂಡರು ಪಕ್ಷಾತೀತವಾಗಿ ಹೋರಾಟ ನಡೆಸಲು ಮುಂದಾಗಬೇಕಿದೆ. ಇಲ್ಲವಾದಲ್ಲಿ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಒಳಗಾಗುವ ಆತಂಕ ಇದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಣ್ಣ, ಬೆಟ್ಟಸ್ವಾಮಿ, ಎಚ್.ಟಿ. ಭೈರಪ್ಪ, ಸುರೇಶ್ ಗೌಡ, ಪಿ.ಬಿ. ಚಂದ್ರಶೇಖರ್ ಬಾಬು, ಚಂದ್ರಶೇಖರ್, ಗಂಗಣ್ಣ, ಬಲರಾಮಣ್ಣ, ಶಿವಶಂಕರ್ ಬಾಬು, ಲೋಕೇಶ್, ಯೋಗಾನಂದ, ರೈತ ಸಂಘದ ಲೋಕೇಶ್, ಶಿವಕುಮಾರ್ ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಗುಬ್ಬಿ.